ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಹಿಂದೂ ಮುಖಂಡ ತೇಜಸ್ ಗೌಡ ದೂರನ್ನ ನೀಡಿದ್ದಾರೆ ಐಟಿಗೆ. ಕಾರಣ, ಮೃತ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದು ಈಗ ಈ ಎಲ್ಲಾ ಬೆಳವಣಿಗೆಗೆ ಕಾರಣ ಆಗಿದೆ. ನಿಯಮಗಳ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಇಟ್ಟುಕೊಳ್ಳುವಂತಿಲ್ಲ. ಆದರೆ ಜಮೀರ್ ನಗದು ರೂಪದಲ್ಲಿ ಪರಿಹಾರ ನೀಡಿದ್ದಾರೆ. ಇದನ್ನ ತನಿಖೆ ನಡೆಸಬೇಕು ಅಂತ ಐಟಿಗೆ ತೇಜಸ್ ದೂರನ್ನ ನೀಡಿರೋದು. 25 ಲಕ್ಷ ನಗದು ಎಲ್ಲಿಂದ ಬಂತು? 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಇಟ್ಕೊಳ್ಳುವಂತಿಲ್ಲ. ಆದರೆ ಜಮೀರ್ ನಗದು ರೂಪದಲ್ಲಿಯೇ ಪರಿಹಾರ ನೀಡಿದ್ದಾರೆ. ಇದರ ತನಿಖೆ ಆಗಬೇಕು ಅಂತ ಐಟಿಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೇಜಸ್ ಗೌಡ ದೂರನ್ನ ನೀಡಿದ್ದಾರೆ. ಸ್ವತಃ ಹಿಂದೂ ಮುಖಂಡ ತೇಜಸ್ ಗೌಡ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತೇಜಸ್ ಗೌಡ ನಮಸ್ಕಾರ. ನಮಸ್ತೆ. ತೇಜಸ್ ಗೌಡ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಜೈ ಶ್ರೀರಾಮ್. ಯಾವ ವಿಚಾರಕ್ಕೆ ನಿಮಗೆ ಅನುಮಾನ ಬಂತು? ಏನಂತ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀರಿ ಕಂಪ್ಲೇಂಟ್ ಅಲ್ಲಿ? ನೋಡಿ, ಮೊದಲನೇದಾಗಿ ಅವ್ರೇನು ಹಣ ಕೊಟ್ಟಿದ್ದಾರೆ, ಆ ಹಣನ ಅವರು RTGS, ಚೆಕ್ ಇಲ್ಲ ನೆಫ್ಟ್ ಮುಖಾಂತರ ಕೊಡ್ಬೋದಿತ್ತು. ನಾನು ಒಂದ್ ಸ್ಪಷ್ಟನೆ ಪಡಿಸ್ತೀನಿ, ಅವ್ರು ಏನು ಆ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಅದರ ವಿರುದ್ಧ ಅಂತೂ ನಾವಲ್ಲ. ಸಹಾಯ ಮಾಡಬೇಕು. ಇವರ ಒಂದು ರಾಜಕೀಯ ಕಿತ್ತಾಟದಿಂದ ಆ ಮನೆಯಲ್ಲಿ ಒಂದು ಸಾವಾಗಿದೆ, ಸಹಾಯ ಮಾಡ್ಲಿ. ಆದ್ರೆ ಕಾನೂನು ರೀತಿಯಲ್ಲಿ ಸಹಾಯ ಮಾಡ್ಬೇಕಿತ್ತು. ಕಾನೂನು ಅಂದ್ರೆ ಇವತ್ತು 2 ಲಕ್ಷದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂತ ಕಾನೂನಿದೆ. ಆದ್ರೆ ಅವರು 25 ಲಕ್ಷ ಹಾರ್ಡ್ ಕ್ಯಾಶ್ ತಗೊಂಡೋಗಿ ಆ ಕುಟುಂಬಕ್ಕೆ ಕೊಡ್ತಾರೆ ಅಂತಂದ್ರೆ ಆ ಹಣ ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು? ಮತ್ತೆ ಹೇಳಿ ಕೇಳಿ ಜಮೀರ್ ಅಹಮದ್ ಅವರು ಪಬ್ಲಿಕ್ ಸರ್ವೆಂಟ್, ರಾಜಕಾರಣದಲ್ಲಿ ಇರುವಂತವ್ರು. ಎಲ್ಲ ಒಂದೊಂದು ಸಿಂಗಲ್ ರುಪಿ ಕೂಡ ಅದು ಅಕೌಂಟೆಂಟ್ ಮೇಂಟೈನ್ ಮಾಡಿರ್ಬೇಕು. ಈಗ ಈ 25 ಲಕ್ಷ ಏನ್ ಕೊಟ್ಟಿದ್ದಾರೆ ಇವರು, ಆ ಅಕೌಂಟ್ ಮೇಂಟೈನ್ ಆಗಿದ್ಯಾ, ಬ್ಯಾಂಕ್ ಅಲ್ಲಿ ಅದು ಲೆಕ್ಕ ಇದೆಯಾ, ಅದು ತನಿಖೆ ಆಗ್ಬೇಕಲ್ಲ. ಇಲ್ಲ ಇದು ಬ್ಲಾಕ್ ಮನಿನ. ಹಾಗಾಗಿ ನಾನು ಈ ವಿಚಾರವಾಗಿ ಇನ್ಕಮ್ ಟ್ಯಾಕ್ಸ್ ಗೆ ನಾನು ದುಡ್ಡು ದಾಖಲು ಮಾಡಿದ್ದೀನಿ. ಯಾಕೆ ಸಂಶಯ ಬಂತು ತೇಜಸ್ ಗೌಡ್ರು ನಿಮ್ಗೆ ಈ ವಿಚಾರ? ಸಂಶಯ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ವಿಚಾರ. ಏನಕ್ಕೆ ಅಂತಂದ್ರೆ ಸೆಕ್ಷನ್ 269 ST ಆಫ್ IT ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಒಂದು ವ್ಯಕ್ತಿ 2 ಲಕ್ಷಕ್ಕಿಂತ ಹೆಚ್ಚಾಗಿ ಒಂದು ದಿನ ಅಥವಾ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಸ್ಪಷ್ಟವಾಗಿ ಹೇಳುತ್ತೆ IT ಆಕ್ಟ್ ಪ್ರಕಾರ, ಒಂದು ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್ ಇಲ್ಲ ಅಂತಂದ್ರೆ ನೆಫ್ಟ್ ಮುಖಾಂತರ ಮಾಡಬೇಕು ಅಂತ. ಇವರು ಏಕಾಏಕಿ 25 ಲಕ್ಷ ಬಂಡಲ್ ತಗೊಂಡೋಗ ಕುಟುಂಬ ಕೊಡ್ತಾರೆ ಅಂತಂದ್ರೆ ಆ ಹಣದ ಮೂಲ ಏನು? ಆ ಹಣ ಎಲ್ಲಿಂದ ಬಂದಿದೆ? ಜಮೀರ್ ಅಹಮದ್ ಅವ್ರಿಗೆ ಅಷ್ಟು ಹಣ ಕೊಟ್ಟಿದ್ದಾದ್ರೆ ಯಾರು? ಜಮೀರ್ ಅಹಮದ್ ಏನ್ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅವರು ಒಂದು ಸರ್ಕಾರದ ಪ್ರತಿನಿಧಿ, ಅವರು ಸಚಿವರಾಗಿದ್ದಾರೆ. ಸರ್ಕಾರದಿಂದ ಕಾಂಪನ್ಸೇಷನ್ ಹೋಗಿದ್ಯಾ? ಸರ್ಕಾರದಿಂದ ಕಾಂಪನ್ಸೇಷನ್ ಹೋಗಿದ್ರೆ ಚೆಕ್ ಮುಖಾಂತರ ಇಲ್ಲ RTGS ಮಾಡಬಹುದಿತ್ತು. ಇವರು ಪರ್ಸನಲ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಆ ಅಕೌಂಟ್ ಡೀಟೇಲ್ ಬೇಕಲ್ಲ, ಎಲ್ಲಿಂದ ಹಣ ಇದು ಅಂತ. ಹಾಗಾಗಿ ಇದನ್ನ ತನಿಖೆ ಆಗ್ಬೇಕು ಅಂತ ನಾನು ಇನ್ಕಮ್ ಟ್ಯಾಕ್ಸ್ ನಾನು ದೂರು ಕೊಟ್ಟಿದ್ದೀನಿ. ಐಟಿಯಿಂದ ಏನೋ ರಿಪ್ಲೈ ಬಂತ ನಿಮ್ಗೆ? ನಾನು ಈಗ ಪ್ರಸ್ತುತ ನಾನು ಇಲ್ಲೇ ಕಮಿಷನರ್ ಆಫೀಸಲ್ಲೇ ಇದ್ದೀನಿ. ನಾನು ಕಮಿಷನರ್ ಕೂಡ ಭೇಟಿ ಆಗ್ತಾ ಇದ್ದೀನಿ. ಹಾಗಾಗಿ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಭೇಟಿ ಆಗೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಫೈನ್. ಓಕೆ, ಥ್ಯಾಂಕ್ ಯು ತೇಜಸ್ ಗೌಡ್ರು. ರಿಪಬ್ಲಿಕನ್ ಜೊತೆ ಮಾತಾಡಿದ್ವಿ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಹಿಂದೂ ಮುಖಂಡ ತೇಜಸ್ ಗೌಡ ದೂರನ್ನ ನೀಡಿದ್ದಾರೆ ಐಟಿಗೆ. ಕಾರಣ, ಮೃತ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದು ಈಗ ಈ ಎಲ್ಲಾ ಬೆಳವಣಿಗೆಗೆ ಕಾರಣ ಆಗಿದೆ. ನಿಯಮಗಳ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಇಟ್ಟುಕೊಳ್ಳುವಂತಿಲ್ಲ. ಆದರೆ ಜಮೀರ್ ನಗದು ರೂಪದಲ್ಲಿ ಪರಿಹಾರ ನೀಡಿದ್ದಾರೆ. ಇದನ್ನ ತನಿಖೆ ನಡೆಸಬೇಕು ಅಂತ ಐಟಿಗೆ ತೇಜಸ್ ದೂರನ್ನ ನೀಡಿರೋದು. 25 ಲಕ್ಷ ನಗದು ಎಲ್ಲಿಂದ ಬಂತು? 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಇಟ್ಕೊಳ್ಳುವಂತಿಲ್ಲ. ಆದರೆ ಜಮೀರ್ ನಗದು ರೂಪದಲ್ಲಿಯೇ ಪರಿಹಾರ ನೀಡಿದ್ದಾರೆ. ಇದರ ತನಿಖೆ ಆಗಬೇಕು ಅಂತ ಐಟಿಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೇಜಸ್ ಗೌಡ ದೂರನ್ನ ನೀಡಿದ್ದಾರೆ. ಸ್ವತಃ ಹಿಂದೂ ಮುಖಂಡ ತೇಜಸ್ ಗೌಡ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತೇಜಸ್ ಗೌಡ್ರ ನಮಸ್ಕಾರ. ನಮಸ್ತೆ. ತೇಜಸ್ ಗೌಡ್ರ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಜೈ ಶ್ರೀರಾಮ್. ಯಾವ ವಿಚಾರಕ್ಕೆ ನಿಮಗೆ ಅನುಮಾನ ಬಂತು? ಏನಂತ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀರಿ ಕಂಪ್ಲೇಂಟ್ ಅಲ್ಲಿ?
ನೋಡಿ, ಮೊದಲನೇದಾಗಿ ಅವ್ರೇನು ಹಣ ಕೊಟ್ಟಿದ್ದಾರೆ, ಆ ಹಣನ ಅವರು RTGS, ಚೆಕ್ ಇಲ್ಲ ನೆಫ್ಟ್ ಮುಖಾಂತರ ಕೊಡ್ಬೋದಿತ್ತು. ನಾನು ಒಂದ್ ಸ್ಪಷ್ಟಪಡಿಸ್ತೀನಿ, ಅವ್ರು ಏನು ಆ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಅದರ ವಿರುದ್ಧ ಅಂತೂ ನಾವಲ್ಲ. ಸಹಾಯ ಮಾಡಬೇಕು. ಇವರ ಒಂದು ರಾಜಕೀಯ ಕಿತ್ತಾಟದಿಂದ ಆ ಮನೆಯಲ್ಲಿ ಒಂದು ಸಾವಾಗಿದೆ, ಸಹಾಯ ಮಾಡ್ಲಿ. ಆದ್ರೆ ಕಾನೂನು ರೀತಿಯಲ್ಲಿ ಸಹಾಯ ಮಾಡ್ಬೇಕಿತ್ತು. ಕಾನೂನು ಅಂದ್ರೆ ಇವತ್ತು 2 ಲಕ್ಷದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂತ ಕಾನೂನು ಇದೆ. ಆದ್ರೆ ಅವರು 25 ಲಕ್ಷ ಹಾರ್ಡ್ ಕ್ಯಾಶ್ ತಗೊಂಡೋಗಿ ಆ ಕುಟುಂಬ ಕೊಡ್ತಾರೆ ಅಂತಂದ್ರೆ ಆ ಹಣ ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು? ಮತ್ತೆ ಹೇಳಿ ಕೇಳಿ ಜಮೀರ್ ಅಹಮದ್ ಅವರು ಪಬ್ಲಿಕ್ ಸರ್ವೆಂಟ್, ರಾಜಕಾರಣದಲ್ಲಿ ಇರುವಂತವ್ರು. ಎಲ್ಲ ಒಂದೊಂದು ಸಿಂಗಲ್ ರುಪಿ ಕೂಡ ಅದು ಅಕೌಂಟೆಂಟ್ ಮೇಂಟೈನ್ ಮಾಡಿರ್ಬೇಕು. ಈಗ ಈ 25 ಲಕ್ಷ ಏನ್ ಕೊಟ್ಟಿದ್ದಾರೆ ಇವರು, ಆ ಅಕೌಂಟ್ ಮೇಂಟೈನ್ ಆಗಿದ್ಯಾ, ಬ್ಯಾಂಕ್ ಅಲ್ಲಿ ಅದು ಲೆಕ್ಕ ಇದೆಯಾ, ಅದು ತನಿಖೆ ಆಗ್ಬೇಕಲ್ಲ. ಇಲ್ಲ ಇದು ಬ್ಲಾಕ್ ಮನಿನ. ಹಾಗಾಗಿ ನಾನು ಈ ವಿಚಾರವಾಗಿ ಇನ್ಕಮ್ ಟ್ಯಾಕ್ಸ್ ಗೆ ನಾನು ದುಡ್ಡು ದಾಖಲು ಮಾಡಿದ್ದೀನಿ. ಯಾಕೆ ಸಂಶಯ ಬಂತು ತೇಜಸ್ ಗೌಡ್ರು ನಿಮ್ಗೆ ಈ ವಿಚಾರ? ಸಂಶಯ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತ ವಿಚಾರ. ಏನಕ್ಕೆ ಅಂತಂದ್ರೆ ಸೆಕ್ಷನ್ 269 ST ಆಫ್ IT ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಒಂದು ವ್ಯಕ್ತಿ 2 ಲಕ್ಷಕ್ಕಿಂತ ಹೆಚ್ಚಾಗಿ ಒಂದು ದಿನ ಅಥವಾ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಸ್ಪಷ್ಟವಾಗಿ ಹೇಳುತ್ತೆ IT ಆಕ್ಟ್ ಪ್ರಕಾರ, ಒಂದು ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್ ಇಲ್ಲ ಅಂತಂದ್ರೆ ನೆಫ್ಟ್ ಮುಖಾಂತರ ಮಾಡಬೇಕು ಅಂತ. ಇವರು ಏಕಾಏಕಿ 25 ಲಕ್ಷ ಬಂಡಲ್ ತಗೊಂಡೋಗ ಕುಟುಂಬ ಕೊಡ್ತಾರೆ ಅಂತಂದ್ರೆ ಆ ಹಣದ ಮೂಲ ಏನು? ಆ ಹಣ ಎಲ್ಲಿಂದ ಬಂದಿದೆ? ಜಮೀರ್ ಅಹಮದ್ ಅವ್ರಿಗೆ ಅಷ್ಟು ಹಣ ಕೊಟ್ಟಿದ್ದಾದ್ರು ಯಾರು? ಜಮೀರ್ ಅಹಮದ್ ಏನ್ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅವರು ಒಂದು ಸರ್ಕಾರದ ಪ್ರತಿನಿಧಿ, ಅವರು ಸಚಿವರಾಗಿದ್ದಾರೆ. ಸರ್ಕಾರದಿಂದ ಕಾಂಪನ್ಸೇಷನ್ ಹೋಗಿದ್ಯಾ? ಸರ್ಕಾರದಿಂದ ಕಾಂಪನ್ಸೇಷನ್ ಹೋಗಿದ್ರೆ ಚೆಕ್ ಮುಖಾಂತರ ಇಲ್ಲ RTGS ಮಾಡಬಹುದಿತ್ತು. ಇವರು ಪರ್ಸನಲ್ ಕೊಟ್ಟಿದ್ದಾರೆ ಅಂತಂದ್ರೆ ಆ ಅಕೌಂಟ್ ಡೀಟೇಲ್ ಬೇಕಲ್ಲ, ಎಲ್ಲಿಂದ ಹಣ ಇದು ಅಂತ. ಹಾಗಾಗಿ ಇದನ್ನ ತನಿಖೆ ಆಗ್ಬೇಕು ಅಂತ ನಾನು ಇನ್ಕಮ್ ಟ್ಯಾಕ್ಸ್ ನಾನು ದೂರು ಕೊಟ್ಟಿದ್ದೀನಿ. IT ಇಂದ ಏನೋ ರಿಪ್ಲೈ ಬಂತ ನಿಮ್ಗೆ? ನಾನು ಈಗ ಪ್ರಸ್ತುತ ನಾನು ಇಲ್ಲೇ ಕಮಿಷನರ್ ಆಫೀಸಲ್ಲೇ ಇದ್ದೀನಿ. ನಾನು ಕಮಿಷನರ್ ಕೂಡ ಭೇಟಿ ಆಗ್ತಾ ಇದ್ದೀನಿ. ಹಾಗಾಗಿ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಭೇಟಿ ಆಗೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಫೈನ್. ಓಕೆ, ಥ್ಯಾಂಕ್ ಯು ತೇಜಸ್ ಗೌಡ್ರು, ರಿಪಬ್ಲಿಕನ್ ಜೊತೆ ಮಾತಾಡಿದ್ವಿ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ಹಿಂದೂ ಮುಖಂಡ ತೇಜಸ್ ಗೌಡ ದೂರನ್ನ ನೀಡಿದ್ದಾರೆ ITಗೆ. ಕಾರಣ, ಮೃತ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದು ಈಗ ಈ ಎಲ್ಲಾ ಬೆಳವಣಿಗೆಗೆ ಕಾರಣ ಆಗಿದೆ. ನಿಯಮಗಳ ಪ್ರಕಾರ 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಇಟ್ಟುಕೊಳ್ಳುವಂತಿಲ್ಲ. ಆದರೆ ಜಮೀರ್ ನಗದು ರೂಪದಲ್ಲಿ ಪರಿಹಾರ ನೀಡಿದ್ದಾರೆ. ಇದನ್ನ ತನಿಖೆ ನಡೆಸಬೇಕು ಅಂತ ITಗೆ ತೇಜಸ್ ದೂರನ್ನ ನೀಡಿರೋದು. 25 ಲಕ್ಷ ನಗದು ಎಲ್ಲಿಂದ ಬಂತು? 2 ಲಕ್ಷಕ್ಕಿಂತ ಹೆಚ್ಚಿನ ನಗದನ್ನ ಇಟ್ಕೊಳ್ಳುವಂತಿಲ್ಲ. ಆದರೆ ಜಮೀರ್ ನಗದು ರೂಪದಲ್ಲಿಯೇ ಪರಿಹಾರ ನೀಡಿದ್ದಾರೆ. ಇದರ ತನಿಖೆ ಆಗಬೇಕು ಅಂತ ITಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತೇಜಸ್ ಗೌಡ ದೂರನ್ನ ನೀಡಿದ್ದಾರೆ. ಸ್ವತಃ ಹಿಂದೂ ಮುಖಂಡ ತೇಜಸ್ ಗೌಡ ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ತೇಜಸ್ ಗೌಡ್ರ ನಮಸ್ಕಾರ. ತೇಜಸ್ ಗೌಡ್ರ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಜಯಶ್ರೀರಾಮ್. ಯಾವ ವಿಚಾರಕ್ಕೆ ನಿಮಗೆ ಅನುಮಾನ ಬಂತು? ಏನಂತ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀರಿ ಕಂಪ್ಲೇಂಟ್ ಅಲ್ಲಿ? ನೋಡಿ, ಮೊದಲನೇದಾಗಿ ಅವ್ರೇನು ಹಣ ಕೊಟ್ಟಿದ್ದಾರೆ, ಆ ಹಣನ ಅವರು RTGS, ಚೆಕ್ ಇಲ್ಲ ನೆಫ್ಟ್ ಮುಖಾಂತರ ಕೊಡ್ಬೋದಿತ್ತು. ನಾನು ಒಂದ್ ಸ್ಪಷ್ಟಪಡಿಸ್ತೀನಿ, ಅವ್ರು ಏನು ಆ ಕುಟುಂಬಕ್ಕೆ ಸಹಾಯ ಮಾಡಿದ್ದಾರೆ ಅದರ ವಿರುದ್ಧ ಅಂತೂ ನಾವಲ್ಲ. ಸಹಾಯ ಮಾಡಬೇಕು. ಇವರ ಒಂದು ರಾಜಕೀಯ ಕಿತ್ತಾಟದಿಂದ ಆ ಮನೆಯಲ್ಲಿ ಒಂದು ಸಾವಾಗಿದೆ, ಸಹಾಯ ಮಾಡ್ಲಿ. ಆದ್ರೆ ಕಾನೂನು ರೀತಿಯಲ್ಲಿ ಸಹಾಯ ಮಾಡ್ಬೇಕಿತ್ತು. ಕಾನೂನು ಅಂದ್ರೆ ಇವತ್ತು 2 ಲಕ್ಷದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂತ ಕಾನೂನು ಇದೆ. ಆದ್ರೆ ಅವರು 25 ಲಕ್ಷ ಹಾರ್ಡ್ ಕ್ಯಾಶ್ ತಗೊಂಡೋಗಿ ಆ ಕುಟುಂಬ ಕೊಡ್ತಾರೆ ಅಂತಂದ್ರೆ ಆ ಹಣ ಎಲ್ಲಿಂದ ಬಂತು, ಯಾವ ಮೂಲದಿಂದ ಬಂತು? ಮತ್ತೆ ಹೇಳಿ ಕೇಳಿ ಜಮೀರ್ ಅಹಮದ್ ಅವರು ಪಬ್ಲಿಕ್ ಸರ್ವೆಂಟ್, ರಾಜಕಾರಣದಲ್ಲಿ ಇರುವಂತವ್ರು. ಎಲ್ಲ ಒಂದೊಂದು ಸಿಂಗಲ್ ರುಪಿ ಕೂಡ ಅದು ಅಕೌಂಟೆಂಟ್ ಮೇಂಟೈನ್ ಮಾಡಿರ್ಬೇಕು. ಈಗ ಈ 25 ಲಕ್ಷ ಏನ್ ಕೊಟ್ಟಿದ್ದಾರೆ ಇವರು, ಆ ಅಕೌಂಟ್ ಮೇಂಟೈನ್ ಆಗಿದ್ಯಾ, ಬ್ಯಾಂಕ್ ಅಲ್ಲಿ ಅದು ಲೆಕ್ಕ ಇದೆಯಾ, ಅದು ತನಿಖೆ ಆಗ್ಬೇಕಲ್ಲ. ಇಲ್ಲ ಇದು ಬ್ಲಾಕ್ ಮನಿನ. ಹಾಗಾಗಿ ನಾನು ಈ ವಿಚಾರವಾಗಿ ಇನ್ಕಮ್ ಟ್ಯಾಕ್ಸ್ ಗೆ ನಾನು ದುಡ್ಡು ದಾಖಲು ಮಾಡಿದ್ದೀನಿ. ಯಾಕೆ ಸಂಶಯ ಬಂತು ತೇಜಸ್ ಗೌಡ್ರು ನಿಮ್ಗೆ ಈ ವಿಚಾರ?
ಸಂಶಯ ಸಾಮಾನ್ಯವಾಗಿ ಎಲ್ಲರಿಗೂ ಬರೋಂತ ವಿಚಾರ. ಏನಕ್ಕೆ ಅಂತಂದ್ರೆ ಸೆಕ್ಷನ್ 269 ST ಆಫ್ IT ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಒಂದು ವ್ಯಕ್ತಿ 2 ಲಕ್ಷಕ್ಕಿಂತ ಹೆಚ್ಚಾಗಿ ಒಂದು ದಿನ ಅಥವಾ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಸ್ಪಷ್ಟವಾಗಿ ಹೇಳುತ್ತೆ IT ಆಕ್ಟ್ ಪ್ರಕಾರ, ಒಂದು ಚೆಕ್, ಡಿಮ್ಯಾಂಡ್ ಡ್ರಾಫ್ಟ್, ಇಲ್ಲ ಅಂತಂದ್ರೆ ನೆಫ್ಟ್ ಮುಖಾಂತರ ಮಾಡಬೇಕು ಅಂತ. ಇವರು ಏಕಾಏಕಿ 25 ಲಕ್ಷ ಬಂಡಲ್ ತಗೊಂಡೋಗ ಕುಟುಂಬ ಕೊಡ್ತಾರೆ ಅಂತಂದ್ರೆ ಆ ಹಣದ ಮೂಲ ಏನು, ಆ ಹಣ ಎಲ್ಲಿಂದ ಬಂದಿದೆ? ಜಮೀರ್ ಅಹಮದ್ ಅವ್ರಿಗೆ ಅಷ್ಟು ಹಣ ಕೊಟ್ಟಿದ್ದಾದ್ರು ಯಾರು? ಜಮೀರ್ ಅಹಮದ್ ಏನ್ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅವರು ಒಂದು ಸರ್ಕಾರದ ಪ್ರತಿನಿಧಿ, ಅವರು ಸಚಿವರಾಗಿದ್ದಾರೆ. ಸರ್ಕಾರದಿಂದ ಕಾಂಪನ್ಸೇಷನ್ ಹೋಗಿದ್ಯಾ? ಸರ್ಕಾರದಿಂದ ಕಾಂಪನ್ಸೇಷನ್ ಹೋಗಿದ್ರೆ ಚೆಕ್ ಮುಖಾಂತರ ಇಲ್ಲ RTGS ಮಾಡಬಹುದಿತ್ತು. ಇವರು ಪರ್ಸನಲ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಆ ಅಕೌಂಟ್ ಡೀಟೇಲ್ ಬೇಕಲ್ಲ, ಎಲ್ಲಿಂದ ಹಣ ಇದು ಅಂತ. ಹಾಗಾಗಿ ಇದನ್ನ ತನಿಖೆ ಆಗ್ಬೇಕು ಅಂತ ನಾನು ಇನ್ಕಮ್ ಟ್ಯಾಕ್ಸ್ ನಾನು ದೂರು ಕೊಟ್ಟಿದ್ದೀನಿ. IT ಇಂದ ಏನೋ ರಿಪ್ಲೈ ಬಂತ ನಿಮ್ಗೆ? ನಾನು ಈಗ ಪ್ರಸ್ತುತ ನಾನು ಇಲ್ಲೇ ಕಮಿಷನರ್ ಆಫೀಸಲ್ಲೇ ಇದ್ದೀನಿ. ನಾನು ಕಮಿಷನರ್ ಕೂಡ ಭೇಟಿ ಆಗ್ತಾ ಇದ್ದೀನಿ. ಹಾಗಾಗಿ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಭೇಟಿ ಆಗೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಫೈನ್. ಓಕೆ, ಥ್ಯಾಂಕ್ ಯು ತೇಜಸ್ ಗೌಡ್ರೆ, ರಿಪಬ್ಲಿಕ್ ಜೊತೆ ಮಾತಾಡಿದ್ವಿ.